ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ನಮ್ಮ ಬಾಸ್ನ ಕೆನಕಿ ಗೆದ್ದವರಿಲ್ಲ. ಕಿಂಗ್ ಸೈಲೆಂಟ್ ಆಗಿದ್ದಾರೆ ಅಂದ ಮಾತ್ರಕ್ಕೆ ಕೆನಕಿದ್ರೆ ಸುಮ್ಮನೆ ಬಿಡೋ ಜೈಮಾನ ಅಂತೂ ಅವರದಿಲ್ಲ. ಕೊಹ್ಲಿನ ಔಟ್ ಮಾಡಿ ಡಿಫ್ರೆಂಟ್ ಆಗಿ ಸೆಲೆಬ್ರೇಷನ್ ಮಾಡಿದ್ದ ಆ ಬೌಲರ್ ಕರಿಯರೇ ಈಗ ಖತಮ್ ಖತಮ್ ಖತಮ್. ರನ್ ಮಷಿನ್ ಅಟ್ಟಹಾಸಕ್ಕೆ ಈಗಾಗಲೇ ಹಲವು ಬೌಲರ್ಗಳು ಅಡ್ರೆಸ್ ಗಿಲ್ದಾಗೆ ನಾಪತ್ತೆಯಾಗಿದ್ದಾರೆ. ಕೊಹ್ಲಿ ಕೊಟ್ಟ ಏಟಿಗೆ ಆ ಒಬ್ಬ ವೇಗಿ ತನ್ನ ಐಕಾನಿಕ್ ಸೆಲೆಬ್ರೇಷನ್ಗೆ ಗುಡ್ ಬಾಯ್ ಹೇಳಿದ ಕತೆ ಇದಾಗಿದ್ದು. ಆ ಕತೆಯ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕೆಣಕಿದವರಿಗೆ ವಾಪಸ್ ಕೊಡೋದ್ರಲ್ಲಿ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಯನ್ನ ಮೀರಿಸೋರಿಲ್ಲ. ಕೊಹ್ಲಿ ಕೊಟ್ಟ ಏಟಿಗೆ ಆ ಒಬ್ಬ ವೇಗಿ ತನ್ನ ಐಕಾನಿಕ್ ಸೆಲೆಬ್ರೇಷನ್ಗೆ ಗುಡ್ ಬಾಯ್ ಹೇಳಿದ ಕತೆ ಇದು. ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಯನ್ನ ಕ್ರಿಕೆಟ್ ಫೀಲ್ಡ್ ನಲ್ಲಿ ಕೆಣಕಿ ಉಳಿದವರೇ ಇಲ್ಲ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅಂತ ಕೆಣಕಿದವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ವಾಪಸ್ ಕೊಡೋ ಜಾಯಮಾನ ಕೊಹ್ಲಿಯದ್ದು. ಕೊಹ್ಲಿಯ ಈ ಅಟ್ಟಹಾಸಕ್ಕೆ ಹಲವು ಬೌಲರ್ಗಳ ಕರಿಯರ್ ಖತಮ್ ಆಗಿದೆ. ಅದರಲ್ಲಿ ವೆಸ್ಟ್ ಇಂಡೀಸ್ನ ಕೆಸ್ರಿಕ್ ವಿಲಿಯಮ್ಸ್ ಕೂಡ ಒಬ್ರು. ನೋಟ್ಬುಕ್ ಸೆಲೆಬ್ರೇಷನ್ ನಿಂದಲೇ ಫೇಮಸ್ ಆಗಿದ್ದ ಈ ಕೆಸ್ರಿಕ್ ವಿಲಿಯಮ್ಸ್ 2017ರಲ್ಲಿ ಟೀಮ್ ಇಂಡಿಯಾ ವಿಂಡೀಸ್ ಪ್ರವಾಸಕ್ಕೆ ತೆರಳಿದ್ದ ವೇಳೆ ವಿರಾಟ್ ಕೊಹ್ಲಿಯನ್ನ ಔಟ್ ಮಾಡಿದ್ರು. ಜಮೈಕಾದಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಕೊಹ್ಲಿಯನ್ನ ಔಟ್ ಮಾಡಿದ ಬಳಿಕ ನೋಟ್ಬುಕ್ ಸೆಲೆಬ್ರೇಷನ್ ಮಾಡಿದ್ರು. ಅದಾಗಿ 2 ವರ್ಷಗಳ ಬಳಿಕ ವೆಸ್ಟ್ ಇಂಡೀಸ್ ಭಾರತಕ್ಕೆ ಬಂದಿತ್ತು. ಈ ಸರಣಿಯ ಮೊದಲ T20ಯಲ್ಲೇ ಕೆಸ್ರಿಕ್ ವಿಲಿಯಮ್ಸ್ ಲೆಕ್ಕವನ್ನ ಕೊಹ್ಲಿ ಚುಕ್ತಾ ಮಾಡಿದ್ರು. ಪಂದ್ಯದಲ್ಲಿ ಬ್ಯಾಟಿಂಗ್ ಇಳಿದಾಗಲೇ ವಿಲಿಯಮ್ಸ್ ಬಳಿ ತೆರಳಿ ನೋಟ್ಬುಕ್ ಸೆಲೆಬ್ರೇಷನ್ ಇಲ್ಲಿ ನಡೆಯಲ್ಲ ಎಂದು ಹೇಳಿದ್ರಂತೆ. ಹೇಳಿದಂತೆ ಮಾಡಿದ ಕೊಹ್ಲಿ ಕೆಸ್ರಿಕ್ ವಿಲಿಯಮ್ಸ್ ಬೌಲಿಂಗ್ನಲ್ಲಿ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿದ್ರು. ಇಷ್ಟೇ ಅಲ್ಲ, ಸಿಕ್ಸರ್ ಸಿಡಿಸಿದಾಗ ವಿಲಿಯಮ್ಸ್ರ ನೋಟ್ಬುಕ್ ಸೆಲೆಬ್ರೇಷನ್ ತಾವು ಮಾಡಿ ಟಾಂಗ್ ಕೊಟ್ಟಿದ್ರು. ಒಟ್ಟಾರೆ ಆ ಪಂದ್ಯದಲ್ಲಿ 4 ಓವರ್ಗಳಲ್ಲಿ ಬರೋಬ್ಬರಿ 60 ರನ್ಗಳನ್ನ ಕೆಸ್ರಿಕ್ ವಿಲಿಯಮ್ಸ್ ಬಿಟ್ಟು ಕೊಟ್ರು. ಅಂದು ಕೊಹ್ಲಿ ಕೊಟ್ಟ ಏಟಿಗೆ ಆನಂತರ ತಮ್ಮ ನೋಟ್ಬುಕ್ ಸೆಲೆಬ್ರೇಷನ್ ಅನ್ನೇ ಬಳಿಕ ವಿಲಿಯಮ್ಸ್ ಬಿಟ್ರು. ಕೆಲ ದಿನಗಳ ಬಳಿಕ ವೆಸ್ಟ್ ಇಂಡೀಸ್ ತಂಡದಿಂದಲೇ ದೂರವಾದರು. ನೋಡಿದ್ರಲ್ಲ ವೀಕ್ಷಕರೇ, ಅಂದು ಕೊಹ್ಲಿ ಕೊಟ್ಟ ಏಟಿಗೆ ವಿಲಿಯಮ್ಸ್ ಇನ್ನೂ ಸುಧಾರಿಸಿಕೊಳ್ಳಲಾಗದೆ ತಮ್ಮ ನೋಟ್ಬುಕ್ ಸೆಲೆಬ್ರೇಷನ್ ಅನ್ನೇ ಕೈಬಿಟ್ರು. ನಂತರ ಕೆಲ ದಿನಗಳ ಬಳಿಕ ವಿಂಡೀಸ್ ತಂಡದಿಂದಲೇ ಅಡ್ರೆಸ್ ಇಲ್ದಾಗೆ ಹೋದ್ರು. ಅದಕ್ಕೆ ಇನ್ನು ಮೇಲಾದರೂ ಗೋಟ್ ಕೆಣಕೋ ಮುಂಚೆ ಎಚ್ಚರವಾಗಿರೋದು ಬೆಟರ್ ಅನ್ಸುತ್ತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.